ಪೇ ಬ್ಯಾಕ್ ಟೈಮ್. ತೊಳಿ. ಥ್ಯಾಂಕ್ ಯು. ಇಷ್ಟು ವರ್ಷ ಆಗಿತ್ತು ಬಟರ್ ಸ್ಕಾಚ್ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ. ಬಟ್ ನಥಿಂಗ್ ಲೈಕ್ ಚಾಕ್ಲೇಟ್. ಬಟ್ ಮದುವೆ ಆದಮೇಲೆ ಒಂದು ಅರ್ಥ ಆಯ್ತು ನನಗೆ. ನಮ್ಮ ಕೈಯಲ್ಲಿ ಇರೋದಕ್ಕಿಂತ ಎದುರುಗಡೆಯವ್ರ ಕೈಲಿರುತ್ತಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ. ಅದೆಲ್ಲದಕ್ಕೂ ಅಪ್ಲೈ ಆಗುತ್ತಾ? ಅಲ್ಲ, ಮಕ್ಕಳನ್ನ ಬಿಟ್ಟು ನಾವಿಬ್ಬರಿಗೆ ಐಸ್ ಕ್ರೀಮ್ ತಿಂತಾ ಇದೀವಲ್ಲ, ಮಕ್ಳಿಗೆ ಗೊತ್ತಾದ್ರೆ ಮನೇಲಿ ಒಳ್ಳೆ ಶುರು ಮಾಡ್ಬಿಡ್ತಾರೆ. ಆಮೇಲೆ ಆಸ್ ಯೂಶುವಲ್ ಅವ್ರಿಗೂ ಪ್ಯಾಕ್ ಮಾಡ್ತೀರಾ ಅಂತ ಗೊತ್ತು. ಸರ್, 2 ಬಟರ್ ಸ್ಕಾಚು ಮತ್ತೆ 2 ಚಾಕ್ಲೇಟ್ ಪ್ಯಾಕ್ ಮಾಡ್ಬಿಡಿ ಸರ್. ಮಜಾ ಮಾಡಲಿ. ಥ್ಯಾಂಕ್ ಯು ಡಾಕ್ಟರ್. ಸರಿ, ಓಕೆ. ಡಾಕ್ಟರ್ ಈಗ ತಾನೇ ಬಂದೋದ್ರಲ್ಲ ಅವ್ರ ರಿಪೋರ್ಟ್ಸ್ ಇದ್ರಲ್ಲೇನೋ ವೇರಿಯೇಷನ್ ಕಾಣಿಸ್ತಿದೆ. ರಿಪೋರ್ಟ್ ಒಮ್ಮೆ ಚೆಕ್ ಮಾಡಿ. ಇದು ಮಷಿನ್ ಎರರ ಅಥವಾ ರಿಪೋರ್ಟ್ ಕರೆಕ್ಟ್ ಆಗಿ ಇದೆಯೋ ಗೊತ್ತಾಗ್ತಿಲ್ಲ ಡಾಕ್ಟರ್. ಕೊಡಿ ಇಲ್ಲಿ. ಇವ್ರದ್ದು ಬ್ಲಡ್ ಸ್ಯಾಂಪಲ್ ಇನ್ನೂ ಲ್ಯಾಬಲ್ಲಿ ಇದೆಯಲ್ಲ? ಹೌದು ಡಾಕ್ಟರ್. ಇಮಿಡಿಯೇಟ್ ಆಗಿ ಈ ಸ್ಯಾಂಪಲ್ಸ್ನೆಲ್ಲ ಡೀಪ್ ಅನಲೈಸಸ್ ಕಳಿಸಿ. ಓಕೆ ಡಾಕ್ಟರ್. ಹಾಗೆ ಈ ಅಡಿಷನಲ್ ಟೆಸ್ಟು ಆ್ಯಡ್ ಮಾಡಿ. ಎಲ್ಲ ರಿಪೋರ್ಟು ಕ್ರಾಸ್ ವೆರಿಫಿಕೇಶನ್ ಆಗಬೇಕು, ಯಾವುದೂ ಡೌಟ್ ಉಳಿಬಾರ್ದು. ಸರಿ ಡಾಕ್ಟರ್. ಅಂದ್ರೆ ಈ ರಿಪೋರ್ಟ್ ಕರೆಕ್ಟೇನಾ? ಇದು ಪಾಸಿಟಿವ್ ಇಂಡಿಕೇಶನ್ ಕೊಡ್ತಿದ್ಯಾ? ಬರೀ ಒಂದು ರಿಪೋರ್ಟ್ ನೋಡಿ ಫೈನಲ್ ಡಿಸಿಷನ್ ತಗೊಳ್ಳೋದು ಸರಿಯಲ್ಲ. ಮೊದಲು ಎಲ್ಲ ಕನ್ಫರ್ಮೇಟರಿ ರಿಪೋರ್ಟ್ ಬರಲಿ, ಆಮೇಲೆ ನೋಡೋಣ. ಸರಿ ಡಾಕ್ಟರ್. ಜೀವ, ಇತ್ತೀಚೆಗೆ ನೀನು ತುಂಬ ಬದಲಾಗಿರೋ ಹಾಗಿದೆಯಲ್ಲ. ನಿನ್ನನ್ನು ನೋಡಿದ್ರೆ ನೀನಾಗೇ ಇಲ್ಲ ಅಂತ ಗೊತ್ತಾಗತ್ತೆ. ಇದು ನನ್ನ ಜೀವನೇನಾ ಅಂತ ಡೌಟ್ ಬರ್ತಿದೆ. ಸಿಚುವೇಶನ್ ಎಲ್ಲರೂ ಬದಲಾಯಿಸುತ್ತೆ ಮೈ, ಯಾವಾಗಲೂ ಒಂದೇ ಥರ ಇರೋದಕ್ಕಾಗಲ್ಲ. ಅದೇ ನನಗೆ ಭಯ ಆಗ್ತಿರೋದು. ಮೊದಲು ಏನೇ ಪ್ರಾಬ್ಲಮ್ ಬಂದರೂ ನೀನು ಮಾತ್ರ ಕೂಲಾಗಿರ್ತಿದ್ದೆ, ಎಲ್ರಿಗೂ ಧೈರ್ಯ ಹೇಳಿ ಸಮಾಧಾನ ಮಾಡ್ತಿದ್ದೆ. ಆದರೆ ಈಗ ಎಲ್ಲ ಉಲ್ಟಾ ಆಗಿದೆ. ನಾವೇ ನಿನಗೆ ಸಮಾಧಾನ ಮಾಡೋ ಥರ ಆಗಿದೆ. ಸಣ್ಣ ಸಣ್ಣ ವಿಷಯಕ್ಕೂ ನಿನ್ನ ಮೈಂಡ್ ಎಲ್ಲೆಲ್ಲೋ ಓಡ್ತಿದೆ ಜೀವ. ಹೊರಗಡೆ ಮಾತಾಡ್ತಿರೋದೇ ಬೇರೆ, ಆದರೆ ಒಳಗೆ ನಡೀತಾ ಇರೋದೇ ಬೇರೆ. ನೀನು ಆಡೋದು ನೋಡಿದ್ರೆ ಹಾಗನ್ಸುತ್ತೆ ಜೀವ. ಮನಸ್ಸಲ್ಲಿ ನೋವಿಟ್ಕೊಂಡು ಆಚೆ ನಗ್ತಾ ಇರೋದು ಸುಲಭ ಅಲ್ಲ ಮಹಿ, ಫೇಕ್ ಅನ್ಸತ್ತೆ. ನಂಗೆ ಗೊತ್ತು ಜೀವ, ಐ ಅಂಡರ್ಸ್ಟ್ಯಾಂಡ್. ನನಗೂ ನೋವಿದೆ. ಅವ್ನು ಬೇರೆ ಯಾರೂ ಅಲ್ಲ, ನನ್ನ ಸ್ವಂತ ಅಣ್ಣನೇ ಅಲ್ವಾ? ಹೌದು, ಅವನು ನಿನ್ನ ಅಣ್ಣ. ಅವನನ್ನು ಬದಲಾಯಿಸೋದಕ್ಕೆ ನೀನು ಪ್ರಯತ್ನ ಪಡಬೇಕಿತ್ತು. ಎಷ್ಟು ಪ್ರಯತ್ನ ಪಟ್ಟಿಲ್ಲ ಜೀವ. ಬರೀ ನಾನು ಮಾತ್ರನಾ? ಅಣ್ಣ, ಮನೆಯವರು ಎಲ್ಲರೂ ಎಷ್ಟು ಕಷ್ಟಪಟ್ಟಿದ್ದಾರೆ ಅವನ್ನ ಬದಲಾಯಿಸೋದಕ್ಕೆ. ಆದರೆ ಅದು ಸಾಧ್ಯನೇ ಆಗಲಿಲ್ಲ. ಅವನಿಗೆ ಬುದ್ಧಿ ಹೇಳೋದು ಒಂದೇ, ಕಲ್ಲು ಮುಂದೆ ಕೂತು ಹಾಡು ಹೇಳೋದು ಒಂದೇ. ನೋ ಯೂಸ್. ಆಗತ್ತೆ. ಅವನು ಬದಲಾಗಲಿಲ್ಲ ಅಂದರೆ ಬದಲಾಗೋ ಹಾಗೆ ಮಾಡ್ತೀನಿ. ನೋಡು ಮಹಿ, ನೀನು ಈ ವಿಷಯದಲ್ಲಿ ನೇನು ಮಾತಾಡಬೇಡ, ಸುಮ್ಮನಿದ್ಬಿಡು. ಜೀವ, ನೀನು ಮಾತಾಡ್ತಿರೋದು ನೋಡ್ತಿದ್ರೆ ಏನೋ ದೊಡ್ಡ ನಿರ್ಧಾರನೇ ಮಾಡಿದ್ಯಾ ಅನ್ಸತ್ತೆ. ಆದರೆ ನನಗೆ ಹೇಳ್ತಿಲ್ಲ ಅಷ್ಟೇ. ಅಂಥದ್ದೇನಿಲ್ಲ ಮಹಿ. ಇಲ್ಲ, ಇದೆ. ನೀನು ಈ ಸೈಲೆನ್ಸ್ ನನ್ನ ಭಯನ ಇನ್ನೂ ಜಾಸ್ತಿ ಮಾಡ್ತಿದೆ ಜೀವ.
ಭೂಮಿಕಾ, ನಾಳೆ ನಿಮ್ಗೇನು ಕೆಲಸ? ಸ್ಕೂಲಿಗೆ ಹೋಗುತ್ತೋ ವಾಪಸ್ ಬರೋದಕ್ಕೆ? ನಾಳೆ ಒಂದು ದಿವಸ ಸ್ಕೂಲಿಗೆ ರಜಾ ಹಾಕಿ. ರಚನಾ ಯಾಕೆ? ಕಾರಣ ಇದೆ. ಅದೇ ಏನು ಕಾರಣ ಅಂತ ಕೇಳ್ತಿದ್ದೀನಿ. ಕಾರಣ ಏನು ಅಂತ ಹೇಳಿದ್ರೆ ಮಜಾ ಹೊಟ್ಟೋಗುತ್ತೆ. ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ನೋಡಿ, ನೀವು ಸರ್ಪ್ರೈಸ್ ಅಂತ ಹೇಳ್ತಿದ್ದಂಗೆ ನನ್ನ ತಲೆ ಓ ಡ್ರೈವಿಗೆ ಹೋಗುತ್ತೆ. ಕ್ಯೂರಿಯಾಸಿಟಿ ತಡ್ಕೊಳಕ್ಕಲ್ಲ. ಒಂದೊಂದು ಹಿಂಟ್ ಕೊಡಿ, ಒಂದು ಹಿಂಟ್ ಕೊಡಿ. ರೀ, ಹಿಂಟ್ ಕೊಟ್ಟರೆ ಸರ್ಪ್ರೈಸ್ ಎಲ್ರಿ ಉಳ್ಕೊಳುತ್ತೆ. ಸರ್ಪ್ರೈಸ್ ಸತ್ತೋಗುತ್ತೆ. ಸರಿ, ಹಿಂಟ್ ಬೇಡ. ಇಷ್ಟೇನಾದರೂ ಹೇಳಿ ಪ್ಲೀಸ್, ನನಗೆ ಖುಷಿ ಆಗುತ್ತೆ. ನಿಮಗೆ ತುಂಬಾ ಖುಷಿ ಕೊಡುತ್ತೆ. ಅದಕ್ಕೆ ಹೇಳ್ತಾ ಇರೋದು, ನಾಳೆ ತನಕ ಆ ಖುಷಿ ಹಾಗೆ ರಿಸರ್ವ್ ಆಗಿರಲಿ. ನೀವು ಈ ರೀತಿ ಅರ್ಧ ಬರ್ಧ ಹೇಳಿದ್ರೆ ನನಗೆ ಕ್ಯೂರಿಯಾಸಿಟಿ ತಲೆಯಲ್ಲಿ ಕೊರಿತಾನೆ ಇರುತ್ತೆ, ನಿದ್ದೆನೇ ಬರಲ್ಲ. ಒಳ್ಳೇದಲ್ವಾ? ಕ್ಯೂರಿಯಾಸಿಟಿ ಜಾಸ್ತಿ ಆದಷ್ಟು ಎಕ್ಸೈಟ್ಮೆಂಟ್ ಜಾಸ್ತಿ ಆಗುತ್ತೆ. ಎಕ್ಸೈಟ್ಮೆಂಟ್ ಜಾಸ್ತಿ ಆದಷ್ಟು ಖುಷಿ ಡಬಲ್ ಆಗುತ್ತೆ. ವೆಯ್ಟ್ ಮಾಡಿ. ಇವರಿಬ್ರು ನಗ್ತಿದ್ದಾರೆ. ಇವ್ರು ಗೊತ್ತಾ ಏನು ಅಂತ? ಏನು ಗೊತ್ತೇ ಇಲ್ಲ ಮಮ್ಮಿ. ಅಮ್ಮ ನಮಗೇನು ಗೊತ್ತಿಲ್ಲ, ನಮಗೇನು ಗೊತ್ತಿಲ್ಲ. ಇಬ್ರು ಮುಖ ನೋಡಿದ್ರೇನೆ ಗೊತ್ತಾಗ್ತದೆ ನಿಮ್ಗೆ ಏನೂ ಗೊತ್ತಿಲ್ಲ ಅಂತ. ಮೀಕಾ, ಮಕ್ಕಳನ್ನ ಯಾಕ್ರಿ ಕ್ರಾಸ್ ಎಕ್ಸಾಮಿನ್ ಮಾಡ್ತಾ ಇದ್ದೀರಾ? ಮಾಡಬೇಡಿ. ನೀವು ಸುಮ್ಮನೆ ರೀ. ಪ್ಲೀಸ್ ಪ್ಲೀಸ್ ಕಂಡ್ರ ಹೇಳ್ರ ಏನು ಅಂತ ಪ್ಲೀಸ್. ಅಮ್ಮ ನನಗೆ ಗೊತ್ತು, ಆದ್ರೆ ಹೇಳಲ್ಲ. ಯಾಕಂತ ಹೇಳಿ? ಯಾಕೆ ನನ್ನ ಪಪ್ಪ ಪ್ರಾಮಿಸ್ ಮಾಡಿದೀನಿ. ಮಮ್ಮಿ, ನಾನು ಪ್ರಾಮಿಸ್ ಮಾಡಿದೀನಿ. ನಿಮಗೆ ಹೇಗೋ ಕನ್ವಿನ್ಸ್ ಮಾಡ್ಬಿಟ್ಟು ವಿಷಯ ತಿಳ್ಕೊಂಬಿಡ್ದು. ಆದ್ರೆ ಇವರಿಬ್ರು ಸೇರ್ಕೊಂಡ್ಬಿಟ್ರೆ ಮಹಾ ಕಳ್ರು, ಸೀಕ್ರೆಟ್ ಏಜೆಂಟ್ಸ್ ತರ ಬಾಯೇ ಬಿಡಲ್ಲ. ಅದ್ರ ಮೇಲೆ ಪ್ರಾಮಿಸ್ ಬೇರೆ. ಈ ಮನೇಲಿ ನನ್ನ ವಿರುದ್ಧ ಟೀಮ್ ಕಟ್ಕೊಂಡ್ಬಿಟ್ಟಿದ್ರಲ್ಲ, ನೋಡ್ಕೋತೀವಿ. ಇವತ್ತಿಗೆ ಮಾತ್ರ ನಮ್ಮ ಟೀಮು, ನಾಳೆಯಿಂದ ನಾವೆಲ್ಲ ಒಂದೇ ಟೀಮ್. ಸರಿಯಾಗಿ ತೇಪೆ ಹಚ್ಚಿ. ಇವತ್ತಿಗೆ ನಿಮ್ಮ ಸೀಕ್ರೆಟ್ನ ಉಳಿಸ್ಕೊಳ್ಳಿ. ನಾಳೆ ನೋಡ್ತೀರ ಅದೇನು ಸರ್ಪ್ರೈಸು ಅಂತ. ಅಮ್ಮ, ಆಕ್ಚುಲಿ ನಿಮ್ಗೆ ಆ ಸರ್ಪ್ರೈಸ್ ತುಂಬಾ ಇಷ್ಟ ಆಗುತ್ತೆ. ಮಮ್ಮಿ, ಸಖತ್ ಇಷ್ಟ ಆಗುತ್ತೆ. ಎಲ್ಲ ಗೊತ್ತು, ಆದ್ರೂ ನನ್ನ ಹತ್ರ ಏನು ಹೇಳ್ತಿಲ್ಲ ಅಲ್ವಾ? ನೋಡ್ಕೋತೀನಿ. ಓಕೆ. ನೋ ಮೋರ್ ಡಿಸ್ಕಷನ್ ಆನ್ ದಿಸ್ ಟಾಪಿಕ್. ಫುಲ್ ಸ್ಟಾಪ್. ಕ್ಯೂರಿಯಾಸಿಟಿ ನಾಳೆ ತನಕ ಇರಲಿ. ಸರ್ಪ್ರೈಸ್ ನಾಳೆ ರಿವೀಲ್ ಆಗಲಿ. ಓಕೆ? ಎಷ್ಟೊತ್ತು ರಿವೀಲ್ ಆಗುತ್ತೆ? ಸರಿ, ಟೈಮ್ ಆಯಿತು. ಎಲ್ಲನೂ ಎತ್ತಿಡಿ. ಉಳಿದಿದ್ದೆಲ್ಲ ನಾಳೆ ಮಾಡುವಂತೆ. ಬ್ರಷ್ ಮಾಡ್ಕೊಳ್ಳಿ, ನಾನು ಹಾಲು ತರ್ತೀನಿ. ಸರಿ ಅಮ್ಮ.